ಓಕೆ. ಸೊ ನನ್ನ ಹೆಸರು ಶಮ್ಮಿ ಶಿರಿ ಅಂತ. ನಾನು ಕನ್ನಡ ಮತ್ತು ಇಂಗ್ಲೀಷನ್ನು ಮಿಕ್ಸ್ ಮಾಡಿಕೊಂಡು ಇವತ್ತು ಮಾತಾಡ್ತೀನಿ. ಯಾಕಂದರೆ ಹೊರ ಪ್ರದೇಶದಿಂದಲೂ ಜನರು ಇಲ್ಲಿ ಬಂದಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ನಾನು ಮಾಡುವಂಥ ಮಾತುಗಳು ಇವತ್ತು ಹೇಳುವಂಥ ಮಾತು ಲಾಸ್ಟಿಗೆ ಮಿಸ್ಟೇಕ್ಸ್. ನಾವೆಲ್ಲರೂ ತಪ್ಪುಗಳನ್ನು ಮಾಡ್ತಾ ಇದ್ದೀವಲ್ಲ, ಎಷ್ಟೋ ತಪ್ಪುಗಳು ನಾವು ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಗೊತ್ತು, ಆದರೂ ಮಾಡ್ತಾ ಹೋಗಬೇಕು, ಇಲ್ಲದ್ರೆ ನಿದ್ದೆ ಬರೋದಿಲ್ಲ. ರಾತ್ರಿ ಮಲಗೋ ಮುಂಚೆ ನೀವೇನಾದರೂ ಕೂತು ನೀವು ಮಾಡಿದಂಥ ತಪ್ಪುಗಳನ್ನು ಎಣಿಸಿದರೆ ನಿಮಗೆ ಶಾಕ್ ಆಗ್ಬೋದು. ಈಗ ಬೆಳಿಗ್ಗಿಂದ ಸಾಯಂಕಾಲ ತನಕ ಇಲ್ಲಿ ಕೂತಿದ್ದೀರಾ ಎಲ್ಲರೂ, ಕರೆಕ್ಟಾ? ಒಂದೇ ಒಂದು ಕ್ಷಣ ಕೊಡ್ತೀನಿ ನಿಮಗೆ ಎಲ್ರಿಗೂ, ಕಣ್ಣು ಮುಚ್ಕೊಂಡು ಜಸ್ಟ್ ಎನಿಸಿ, ಇಲ್ಲಿ ಬಂದ ಮೇಲೆ ನಿಮ್ಮ ಕೈಗಳಿಂದ ತಪ್ಪಾಗಿದೆಯೋ ಇಲ್ಲ ಅಂತ ಕಣ್ಣನ್ನು ಮುಚ್ಕೊಳ್ಳಿ. ಸಮಾಧಾನದಲ್ಲಿ ಪ್ಲೀಸ್ ಕ್ಲೋಸ್ ಯೋರ್ ಐಸ್. ಮಿಸ್ಟೇಕ್ಸ್ ಹ್ಯಾವ್ ಬಿಕಮ್ ಸೋ ಮಚ್ ಅ ಪಾರ್ಟ್ ಆಫ್ ಅಸ್ that people don't realize that they are living with those mistakes. They are giving life to those mistakes. You have been sitting here from the morning. You have entered here at 11 o'clock, or maybe you entered here at 9 o'clock. Do you really think you have done any mistakes? If you have done a mistake even after coming here, that means you are getting closer to yourself to become better. So please look at it very, very keenly. ತುಂಬ ಸೂಕ್ಷ್ಮದಲ್ಲಿ ಗಮನಿಸಿ. ನಿಮ್ಮ ಜೀವನದಲ್ಲಿ ಮಾಡಿದಂಥ ತಪ್ಪುಗಳು ಇವತ್ತು ಇಲ್ಲಿ ಬಂದ ಮೇಲೆ, ಯಾವಾಗ ಆ ತಪ್ಪುಗಳನ್ನು ನಿಮಗೆ ನೋಟಿಸ್ ಮಾಡೋಕ್ಕೆ ಅರಿವು ಬರುತ್ತೋ, ಗ್ಯಾರಂಟಿ ನಿಮ್ಮ ಜೀವನದಿಂದ ತಪ್ಪುಗಳು ಮಾಯ ಆಗತ್ತೆ. ಓಕೆ, ಸ್ಲೋಲಿ ಓಪನ್ ಯೋರ್ ಐಸ್. Is there anyone here who says after coming here, I have not done a single mistake? Please raise your hands. Okay. Now there are 2 hands which have gone up. 3 ಕೈ ಮೇಲೆ ಹೋಗಿದೆ. ಯಾಕಂದರೆ ತಪ್ಪುಗಳು ಅಂತ ಹೇಳಿದಾಗ ಮನಸ್ಸಿಗೆ ಬರೋದು ಯಾರಿಗೋ ಹೊಡೆಯೋದು, ಯಾರಿಗೋ ಬೈಯೋದು, ಯಾರ ಹತ್ರನೋ ಕೋಪ ಮಾಡ್ಕೊಳ್ಳೋದು, ಯಾರ ಹತ್ರನೋ ಸಿಟ್ಟು ಮಾಡ್ಕೊಳ್ಳೋದು. ಇದೆಲ್ಲ ತಪ್ಪುಗಳು ಅಂತ ಎಣಿಸ್ತಾ ಇದ್ದೀವಿ. ಆದರೆ ಇವತ್ತು ಒಬ್ರಿಬ್ಬರ ಹತ್ರ ಕೇಳ್ತೀನಿ, ಇಲ್ಲಿ ಬಂದಮೇಲೆ ನೀವೇನು ತಪ್ಪು ಮಾಡಿದ್ರಿ? ಯಾರಾದರೂ ಹೇಳೋರಿದ್ದಾರೆ ಇಲ್ಲಿ? ಏನೂ ಮಾಡಿಲ್ಲ. ಇಲ್ಲಿ ಬಂದಮೇಲೆ ಯಾರು ಏನೂ ತಪ್ಪು ಮಾಡಲಿಲ್ಲ. ಆದರೆ ಆಲೋಚನೆ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ತಂದು ಬೆಳೆಸ್ತೀನಿ. ಇವಾಗ ನೀವೇನೋ ಕೂತ್ಕೊಂಡು ಊಟ ಮಾಡ್ತಾ ಇದ್ರಿ, ನಿಮ್ಮ ಮುಂದ್ಗಡೆ ಊಟ ಆಗ್ತಾ ಇದೆ, ನಿಮ್ಮ ಮುಂದ್ಗಡೆ ಒಬ್ಬರು ಹಿರಿಯ ನಾಗರಿಕರಿಗೆ ಪಾಸಾದರೂ ಅವರಿಗೆ ನಡೆಯೋಕ್ಕೆ ಕಷ್ಟ ಆಗ್ತಾ ಇರ್ಬೋದು. ನಿಮ್ಮ ಊಟವನ್ನು ಬಿಟ್ಟು ಅವರನ್ನು ಕೈ ತೊಳಿಸ್ಬೇಕು ಅಂತ ಯಾರಿಗಾದರೂ ಆಲೋಚನೆ ಬಂತ? ಹೌದು, ತಪ್ಪೇ. ಟಾಯ್ಲೆಟ್ಟಲ್ಲಿ ನಿಂತಿದ್ದೀರಾ, ಆವಾಗ ನನ್ನ ಪಕ್ಕದವರಿಗೆ ಜೋರಲ್ಲಿ ಬರ್ತಾ ಇರ್ಬೋದು, ನನಗೆ ಕಡಿಮೆ ಜೋರಲ್ಲಿ ಬರ್ತಾ ಇರ್ಬೋದು. ನೀವು ಕೇಳಿದ್ರಾ ನಿಮಗೆ ಅಗತ್ಯ ಇದೆಯಾ ಅಂತ? ಕೇಳ್ತಿದ್ರೆ ಅದು ತಪ್ಪೇ. ಅರ್ಥ ಮಾಡ್ಕೊಳ್ಳಿ, ತಪ್ಪುಗಳನ್ನು ಸೂಕ್ಷ್ಮದಲ್ಲಿ ನೋಡ್ತಾ ಇದ್ದೀನಿ. ಊಟ ನಿಮ್ಮ ಪ್ಲೇಟಿಗೆ ಹಾಕಿದಾಗ ಆ ಊಟವನ್ನು ಕ್ಲೀನ್ ಮಾಡದೆ ಬಿಟ್ಟದೆ ಅದರಲ್ಲಿ ಬಿಟ್ಟರು ಅದು ತಪ್ಪೇ. ಬಾಟಲ್ ನೀರುಗಳನ್ನು
ಅಲ್ಲಲ್ಲೇ ಟೇಬಲಲ್ಲಿ ಬಿಟ್ಟು ಬಂದಿದ್ದು, ಅದು ತಪ್ಪೇ. ಇವಾಗ ಯಾರಾದರೂ ಇದ್ದೀರಾ ತಪ್ಪು ಮಾಡಿದವರು? ಹಾಗಾದರೆ ತಪ್ಪುಗಳನ್ನು ನಾವು ನೋಟಿಸ್ಸೇ ಮಾಡೋದಿಲ್ಲ. ನಿಮ್ಮ ಪಕ್ಕದಲ್ಲಿ ಒಬ್ಬರು ಯಾರೋ ಹೊಸಬ್ರು ಕೂತಿದ್ರು, ಅವ್ರ ಹೆಸರಾದರೂ ಗೊತ್ತಾ? ಕೇಳಿಲ್ವೋ? ಅದು ತಪ್ಪೇ. ತಪ್ಪುಗಳು ಹೇಳೋದು ನಾವು ಯಾವಾಗಲೂ ದಿನನಿತ್ಯ ಜೀವನದಲ್ಲಿ ನೋಡುವಂಥ ವಿಚಾರಗಳನ್ನು ಮಾಡ್ತಾ, ಯಾರೋ ಒಬ್ಬ ಕಳ್ಳತನ ಮಾಡಿದ್ರೆ ಅದು ತಪ್ಪು. ಆದರೆ ನನ್ನಲ್ಲಿದ್ದಂಥ ಒಂದು ಮಾತನ್ನೇ ನಾನು ಕೊಟ್ಟಿಲ್ಲ, ಅದು ಕಳ್ಳತನ ಅಲ್ವಾ? ಐ ಆಮ್ ಹೈಡಿಂಗ್ ಮೈ ವಾಯ್ಸ್ ಬೈ ಗೆಟಿಂಗ್ ಸ್ಟೋಲನ್. ದಿಸ್ ಇಸ್ ಆಲ್ಸೋ ಅ ಮಿಸ್ಟೇಕ್. Understand life. We are born as humans on this earth not to make a single mistake. You'll be surprised. We are sent here as humans not to commit mistakes. But what are we doing? We are happy committing mistakes after mistakes, mistakes after mistakes. You all have come here. ಎಲ್ಲರೂ ಇಲ್ಲಿ ಬಂದವರು ನಿಮ್ಮ ಜವಾಬ್ದಾರಿಗಳನ್ನೊಟ್ಟಿಗೆ ಬಂದಿದ್ದೀರಾ. ಆದರೆ ಈ ಇಡೀ ದಿನದಲ್ಲಿ ನೀವು ನಿನ್ನೆ ಕಳೆದಂಥ ಇಡೀ ದಿನದಲ್ಲಿ ನಿಮಗೋಸ್ಕರ ಎಷ್ಟು ಟೈಮನ್ನು ಕೊಟ್ಟಿದ್ದೀರಾ? ಒಂದು 5 ನಿಮಿಷನೂ ನಿಮಗೋಸ್ಕರ ನಿಮಗೆ ಟೈಮ್ ಕೊಡೋಕ್ಕಾಗಿಲ್ವಾ? ಅದು ದೊಡ್ಡ ತಪ್ಪು. ಆ ತಪ್ಪಂತೂ ನಮಗೆ ಮನಸ್ಸಿಗೆ ಬರುವುದೇ ಇಲ್ಲ. ತಪ್ಪುಗಳು ಹೇಳಿದ ತಕ್ಷಣ ಬರುವಂಥ ಪಿಕ್ಚರೇ ಬೇರೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಇದೆಲ್ಲ ಅಂಶಗಳು ನಮಗೆ ಮುಟ್ಟೋದೂ ಇಲ್ಲ, ನಮ್ಮನ್ನು ಫೀಲ್ ಮಾಡೋಕ್ಕೂ ಹೇಳೋದಿಲ್ಲ. ಎಷ್ಟೋ ಬಾರಿ ಇಲ್ಲಿ ತುಂಬ ಮಕ್ಕಳಿದ್ದಾರೆ, ಆಟ ಆಡ್ತಾ ಇಲ್ಲ ಇದ್ದರು, ನಾನು ಹೀಗೇ ನೋಡ್ತಾ ಇದ್ದೆ. ಇವೆಲ್ಲ ಆಧ್ಯಾತ್ಮಿಕತೆಯನ್ನು ತಿಳಿದುಕೊಳ್ಳಿಕ್ಕೆ ಬಂದವರು. ಮಕ್ಕಳನ್ನು ನೋಡಿ ಅಟ್ಲೀಸ್ಟ್ ಹೆಲ್ಲೋ ಅಂತ ಆದರೂ ಹೇಳಿದ್ದೀರಾ? ನನ್ನ ಮಕ್ಕಳಲ್ಲ, ನನಗೇನಾಗಬೇಕು? ಆಟ ಆಡ್ತಾ ಇದ್ದರೂ ಹಿಂಗೆ ಹೋಗ್ತೀರಾ, ನೋಡಿದ್ದೀನಿ. ಇದು ತಪ್ಪೆ. Acknowledging somebody who is right next to you, giving that respect to that presence of that person. If you cannot do that in your life, that means you are doing the biggest mistake as humans. ಇಲ್ಲಿ ಮಾತಾಡ್ತಾ ಇದ್ರು, ಫ್ಯಾನ್ ಇಲ್ಲ, ಎ ಸಿ ಇಲ್ಲ, ಯಾರಿಗೇನು ಹೇಳೋದಿಲ್ಲ. ಸೂಕ್ಷ್ಮತೆಯನ್ನು ಬೆಳೆಸ್ತಾನೇ ಇಲ್ಲ ನಾವು. ವಿ ಆರ್ ನಾಟ್ ರೆಸ್ಪಾನ್ಸಿವ್ ಟು ದ್ಯಾಟ್ ಪ್ರಾಬ್ಲಮ್ಸ್ ವಾಟ್ ವಿ ಸಿ ಆಫ್ ಅನದರ್ ಪರ್ಸನ್. ರಾದರ್ ವಿ ವುಡ್ ಗೋ ಆ್ಯಂಡ್ ಆಸ್ಕ್ ದೆಮ್, ಈಸ್ ದೇರ್ ಅ ಪ್ರಾಬ್ಲಮ್? And we are happy asking these questions, rather understanding what can I do when there I see a problem. All that you can do is just give your presence of acknowledgement in a positive way. And if you can do that, that is the day you will start recognizing the deep depth mistake that you are doing in your life. Today, I am going to help you to understand that deep down depth mistake of yours. Are you ready to touch that mistake of yours? Are you ready to work and overcome that mistake of yours? Believe me, that is going to happen today.
this moment right here. Before that, I want to tell you, before that ನನಗೆ ಹೇಳಕ್ಕೆ ಬೇಕು, a beautiful a poem I want to recite. ಅದನ್ನು ಸೂಕ್ಷ್ಮದಲ್ಲಿ ಕೇಳಿ, ಇಂಗ್ಲೀಷಲ್ಲಿ ಇದೆ, ಆದರೆ ನಾನು ಅದಕ್ಕೆ ಭಾವನೆಗಳನ್ನು ಕೊಟ್ಟು ಅದನ್ನು ಓದ್ತೀನಿ, ಅರ್ಥ ಮಾಡ್ಕೊಳ್ಳಿ. ಕಣ್ಣು ಮುಚ್ಕೊಂಡು ಕೇಳಿದ್ರೂ ಪರವಾಗಿಲ್ಲ, ಕಣ್ಣು ತೆಗೆದ್ರೂ ಕೇಳಿದ್ರೂ ಪರವಾಗಿಲ್ಲ, ಆದರೆ ಕೇಳೋದು ಬಹಳ ಮುಖ್ಯ. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ರೀಡ್. This is a beautiful poem which is talking about mistakes. Okay? Human, always filled with mistakes. Mistakes, an excuse that they wait to give. These mistakes of excuses gives them happiness, gives them pleasure, gives them the feeling that they are always right. Then these mistakes of excuses gives them the confidence to commit mistakes once again and again. Life of human is not for mistakes. Life of human should not have mistakes. Life of human should not have any scope for mistake. Life of human should not have any door left open for mistake, because human are sent on earth not to commit mistakes, but to make use of all those opportunities to correct their mistakes of their past life mistakes. Now, if human even in this life continue to commit mistakes after mistakes, then how will this baggage of their past mistake reduce? How will humans get opportunities to live that mistake-free life, which is the reason humans have come on this earth? So today onwards, listen to all those opportunities that come your way. When you are able to listen, you will not commit any mistake. Then mistake will go far away from you. And this is when you become a human with no mistakes, and then the real true upliftment will begin. There is a warning here. If you continue to commit mistake even after understanding this, then you human will have to wait for a bigger consequences which you cannot even imagine. So wake up for a mistake-free life. ಕನ್ನಡದಲ್ಲಿ ಸ್ವಲ್ಪ ಅನುವಾದನ ಹೇಳ್ತಾ ಇದ್ದೀನಿ ಇದರ ಬಗ್ಗೆ. ಮನುಷ್ಯರಿಗೆ ಹೇಳ್ತಾ ಇದ್ದಾರೆ, ಮನುಷ್ಯರು ತಮ್ಮ ಜೀವನದಲ್ಲಿ ಎಷ್ಟೊಂದು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಹೇಳಿದರೆ, ತಪ್ಪುಗಳನ್ನು ಮಾಡೋದೇ ಒಂದು ಆನಂದ ಕೊಡುವಂಥ ಪರಿಸ್ಥಿತಿ ಅಂತೆ. ತಪ್ಪುಗಳಿಂದ ಅವರಿಗೆ ಧೈರ್ಯನೂ ಬರ್ತಾ ಇದೆ ಅಂತೆ. ತಪ್ಪುಗಳಿಂದ ತಮ್ಮ ಜೀವನವನ್ನು ಸರಿ ಅಂತ ಹೇಳುವಂಥ ಪರಿಸ್ಥಿತಿನೂ ಕ್ರಿಯೇಟ್ ಮಾಡ್ತಾ ಇದ್ದಾರಂತೆ. ಅದಕ್ಕೆ ತಪ್ಪುಗಳನ್ನು ಮಾಡ್ತಾನೇ ಇದ್ದಾರೆ. ಆದರೆ ದೇವರು ಹೇಳ್ತಾ ಇದ್ದಾನೆ, ತಪ್ಪುಗಳು, ನಾನು ಮನುಷ್ಯನನ್ನು ಈ ಭೂಮಿಗೆ ಕಳಿಸಿದ್ದು ತಪ್ಪುಗಳನ್ನು ಮಾಡೋಕ್ಕಲ್ಲ. ಅವನಿಗೆ ತಪ್ಪುಗಳನ್ನು ಮಾಡುವಂಥ ಅಗತ್ಯವೇ ಇಲ್ಲ. ಅವನಿಗೆ ತಪ್ಪುಗಳ ಮಾಡುವಂಥ ಬಾಗಿಲನ್ನು ತೆಗೆದಿಡಬೇಕು ಅಂತ ಅಗತ್ಯನೇ ಇಲ್ಲ. ತಾನು ತಪ್ಪುಗಳನ್ನು ಮಾಡ್ತಾ ಇರಬೇಕು ಅಂತ ನೆಸೆಸರಿನೇ ಇಲ್ಲ. ಯಾಕಂದರೆ ಅಷ್ಟೊಂದು ಅವಕಾಶಗಳನ್ನು ಕೊಡ್ತಾ ಇದ್ದೀನಿ. ಎಷ್ಟು ಸುಂದರ ನೋಡಿ, ಎಷ್ಟೊಂದು ಅವಕಾಶಗಳನ್ನು ಕೊಡ್ತಾ ಇದ್ದಾನೆ ದೇವರು ನಮಗೆ. ಆದರೆ ಯಾಕೆ ಈ ಅವಕಾಶಗಳನ್ನು ನೋಡೋಕ್ಕೂ ಆಗ್ತಾ ಇಲ್ಲ ನಮಗೆ?
ಯಾಕೆ ಈ ಅವಕಾಶಗಳನ್ನು ಕೇಳಕ್ಕೂ ಆಗ್ತಾ ಇಲ್ಲ ನಮಗೆ? ಯಾಕೆ ಈ ಅವಕಾಶಗಳನ್ನು ಮುಟ್ಟಕ್ಕೂ ಆಗ್ತಾ ಇಲ್ಲ ನಮಗೆ ಹೇಳುವಂಥ ಪ್ರಶ್ನೆ. ಯಾಕಂದರೆ ನಾವು ನಮ್ಮ ಕಿವಿ, ಕಣ್ಣು, ಮೂಗು, ಬಾಯಿ, ನಮ್ಮ ಸ್ಪರ್ಶಗಳನ್ನು ಮುಚ್ಚಿಟ್ಕೊಂಡು ಬಿಟ್ಟಿದ್ದೀವಿ. ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ನಾವು ಸರಿಯಲ್ಲಿ. ಯಾವಾಗ ಎಲ್ಲದಕ್ಕೂ ಸ್ಪಂದಿಸಕ್ಕೆ ಶುರು ಮಾಡ್ತೀಯೋ ಆವಾಗ ಈ ಅವಕಾಶಗಳನ್ನು ನೋಡೋಕ್ಕೆ ನಮಗೆ ತಾಳ್ಮೆನೂ ಬರುತ್ತೆ, ಅದಕ್ಕೆ ಪರಿಸ್ಥಿತಿನೂ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ಹೇಳ್ತಾ ಇದ್ದಾರೆ, ನಾನು ಈ ಭೂಮಿಗೆ ಮನುಷ್ಯನನ್ನು ಕಳಿಸಿದ್ದು ತನ್ನ ಮುಂಚೆ ಮಾಡಿದಂಥ ತಪ್ಪುಗಳನ್ನು ಸರಿ ಮಾಡೋಕ್ಕೆ, ಅದಕ್ಕೆ ಆ ಸರಿ ಮಾಡೋಕ್ಕೆ ಅವಕಾಶಗಳನ್ನು ಕೊಡ್ತಾ ಇದ್ದೀನಿ. ಆದರೆ ಮನುಷ್ಯ ಅದನ್ನು ನೋಡ್ತಾನೇ ಇಲ್ಲಲ್ಲ, ತಪ್ಪುಗಳನ್ನು ಮಾಡ್ತಾ ಇದ್ದಾನಲ್ಲ. ಯಾವಾಗ ತನ್ನ ಹೊತ್ಕೊಂಡು ಬಂದಂಥ ಬ್ಯಾಗೇಜಸ್, ಹೊತ್ಕೊಂಡು ಬಂದಂಥ ತಪ್ಪುಗಳನ್ನು ಸರಿ ಮಾಡೋಕ್ಕೆ ಕೊಡ್ತಾ ಇರುವಂಥ ಅವಕಾಶಗಳನ್ನೇ ನೋಡ್ತಾ ಇಲ್ಲ, ಅದಿದ್ರೆ ಹೇಗೆ ತನ್ನ ಬ್ಯಾಗ್ಗಳನ್ನು ಖಾಲಿ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ನಾವು ಈ ಭೂಮಿಯಲ್ಲಿ ತಪ್ಪುಗಳನ್ನು ಮಾಡಬಾರ್ದು. ಅದ್ರ ಜೊತೆಗೆ ಹೇಳ್ತಾ ಇದ್ದಾರೆ, ಇವತ್ತು ನಿಮಗೆ ಇದನ್ನು ಕೇಳಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದರಿಂದಾಗಿ ಇವತ್ತಿಂದ ಎಲ್ಲ ಬರುವಂಥ ಅವಕಾಶಗಳಿಗೆ ಸ್ಪಂದಿಸಿ, ಈ ಅವಕಾಶಗಳನ್ನು ಸರಿ ಮಾಡಿಕೊಂಡು ತಪ್ಪುಗಳನ್ನು ಮಾಡೋದನ್ನು ಕಡಿಮೆ ಮಾಡಿ. ಇಲ್ಲದಿದ್ದರೆ ಅದಕ್ಕೊಂದು ವಾರ್ನಿಂಗು ಕೊಡ್ತಾ ಇದ್ದಾರೆ. ಕಾನ್ಸಿಕ್ವೆನ್ಸಸ್ಸು ಹೆಂಗಿರುತ್ತಂತ ಹೇಳೋಕ್ಕಾಗೋದಿಲ್ಲ ಅಂತ. ಅಂದರೆ ನಿಮ್ಗೆಲ್ರಿಗೂ ಗೊತ್ತು, ನಾವು ಜೀವನದಲ್ಲಿ ಹೇಳ್ತಾನೇ ಇದ್ದೀವಿ, ಯಾಕಪ್ಪ ಈ ಕಷ್ಟ, ಯಾಕಪ್ಪ ಈ ಕಷ್ಟ, ನನಗೆ ಯಾಕೆ ಈ ಕಷ್ಟ, ನಾನು ಏನೂ ಮಾಡಿಲ್ಲಲ್ಲ ಅಂತ. ಫಸ್ಟಾಗಿ ಅರ್ಥ ಮಾಡ್ಕೊಳ್ಳಿ, ನಮ್ಮ ಜೀವನದಲ್ಲಿ ಕಷ್ಟ ಅಂತ ಬಂದಾಗ, ತಪ್ಪು ಮಾಡಿದ್ದೀವಿ ಅಂತ ಒಪ್ಕೊಂಡಾಗ ಮಾಡ್ತಾ ಕಷ್ಟಕ್ಕೆ ಒಂದು ಪರಿಹಾರ ಸಿಗುತ್ತೆ. ಯಾವಾಗ ನನ್ನ ಜೀವನದಲ್ಲಿ ದೇವರಿಗೇನು ಬೇರೆ ಕೆಲಸ ಇಲ್ಲ, ನಿನಗೇನು ಕಷ್ಟ ಇಲ್ವಾ, ತೆಕೋ, ಕೊಡೋದಿಲ್ಲ. ಹಂಗೆ ತಪ್ಪು ಮಾಡಿದೀಯಾ ಸಿಗುತ್ತೆ, ತಪ್ಪು ಮಾಡಲಿಲ್ವೋ ಸಿಗೋದಿಲ್ಲ. ಫಸ್ಟ್ ಯಾವಾಗ ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ತಿರ್ವೋ ಆ ದಿನ ನಿಮ್ಮ ಕಷ್ಟಗಳಿಗೆ ನೋಡೋಕ್ಕೆ ಸರಿಯಾಗಿ ಒಂದು ದೃಷ್ಟಿ ಬರುತ್ತೆ. ಇಲ್ಲಾದರೆ ಆ ದೃಷ್ಟಿನೇ ಬರೋದಿಲ್ಲ. ಕಷ್ಟ ಇರುತ್ತೆ, ಆ ಕಷ್ಟ ಸುತ್ತಮುತ್ತ ಹೋಗ್ತಾನೆ ಇರ್ತೀರ, ಯಾಕಂದರೆ ನೀವು ಏನು ತಪ್ಪು ಮಾಡಲಿಲ್ಲ ಅಂತ. ಇದು ಬಹಳ ಮುಖ್ಯ. ಯಾವಾಗ ಅದನ್ನು ಮಾಡಿಕೊಂಡು ತನ್ನ ಜೀವನವನ್ನು ಸರಿ ಮಾಡಲಿಕ್ಕೆ ಅಂದರೆ ಪ್ರಯತ್ನ ಪಡ್ತಿರೋ ಆವಾಗ ಒಳಗಡೆಯಿಂದ ಮಾತುಗಳು ಬರೋಕ್ಕೆ ಶುರು ಆಗುತ್ತೆ. ನಾನು ಹೇಳ್ದಲ್ಲ, ಯೂನಿವರ್ಸ್ ಇಟ್ ವಿಲ್ ಸ್ಟಾರ್ಟ್ ಟಾಕಿಂಗ್ ಟು ಯು, ಇಟ್ ವಿಲ್ ಸ್ಟಾರ್ಟ್ ರೆಸ್ಪಾಂಡಿಂಗ್ ಟು ಯು, ಇಟ್ ವಿಲ್ ಸ್ಟಾರ್ಟ್ ಗಿವಿಂಗ್ ಯು ಇನ್ಫಾರ್ಮೇಷನ್ ಇನ್ ಡಿಫ್ರೆಂಟ್ ವೇಸ್. ಈಗ ಹೀಲಿಂಗ್ ಮಾಡಿದಾಗ ಎಲ್ರಿಗೂ ಏನೋ ಒಂದು ಅನುಭವ ಆಯಿತು. ಆ ಅನುಭವಗಳು ನಮ್ಮ ಯೂನಿವರ್ಸೇ ಕೊಡುತ್ತೆ ನಮಗೆ. ವೆನ್ ಯು ಸ್ಟಾರ್ಟ್ ರೆಸ್ಪಾಂಡಿಂಗ್ ಟು ದೋಸ್ ಸ್ಮಾಲ್ ಟಚಸ್, vibrations, the feeling, the voice that universe gives us, which gets in association with you as your soul. That's when your deep down mistake will come right in front of you. And that's when you will feel, I have to overcome and work on these mistakes. And that is when your life will take a complete turn and upliftment will happen. Upliftment are of two forms. This moment you are getting upliftment. This moment listening to what I'm talking is an upliftment that is happening within your body system. And there is another upliftment that happens when a purity comes within me and I become an empty bottle but filled. ಖಾಲಿ ಆದರೂ ಫುಲ್ಲು. ಯಾವಾಗ ನನ್ನ ಜೀವನ ಖಾಲಿ ಆದರೂ ತುಂಬಿದೆ, ಆ ದಿನ ಆಗುವಂಥ ಅಪ್ಲಿಫ್ಟ್ಮೆಂಟ್ ಇದೆಯಲ್ಲ, ಅದು ಅದ್ಭುತ. ಸೊ ಎವ್ರಿ ಕ್ಷಣದ್ದು ಅಪ್ಲಿಫ್ಟ್ಮೆಂಟಿಗೆ ರೆಡಿಯಾಗಿರಿ.
Be ready for the every second upliftment of your life. That's when the pure, true upliftment ನಿಮ್ಮ ಜೀವನದಲ್ಲಿ ಆಗುತ್ತೆ. ಆ ದಿನ ನಿಮ್ಮ ಎಲ್ಲ ಸಂಬಂಧಗಳು ಖುಷಿಯಾಗಿರ್ತಾರೆ, ಸಂತೋಷವಾಗಿರುತ್ತೆ. ನಿಮ್ಮ ಎಲ್ಲ ಪರಿಸರ, your surroundings ಸಂತೋಷ. ಮುಖ್ಯವಾಗಿ ನೀವು ನಿದ್ದೆ ಮಾಡುವಾಗಲೂ ಒಂದು ಸ್ಮೈಲ್ ಇರುತ್ತೆ. ಯಾಕಂದರೆ ನಾಳೆ ಏನಾದರೂ ಹೇಳ್ದಿದ್ರೆ ಬಂದು ನೋಡಿದಾಗ ನಿಮ್ಮನ್ನು ಏನು ಶಾಂತತೆ ಅಂತ ಹೇಳಬೇಕು. ಆ ಜೀವನವನ್ನು ನಡೆಸೋಕ್ಕೆ ಸಾಧ್ಯ ಇದೆ, ಆದರೆ ಅದಕ್ಕೆ ರೆಡಿ ನೀವಿರಬೇಕು. ಎಲ್ಲದರಲ್ಲೂ ಪಾಸಿಟಿವ್ನೆಸ್ ಇರುತ್ತೆ. ಆ ಪಾಸಿಟಿವ್ನೆಸ್ಸನ್ನು ನೋಡೋಕ್ಕೆ ನೀವು ಯಾವಾಗ ಪ್ರಯತ್ನ ಪಡ್ತೀರೋ ಆ ದಿನ ಇದು ನಿಮ್ಮಲ್ಲಿ ಬರೋಕ್ಕೆ ಶುರು ಆಗುತ್ತೆ, ಆಧ್ಯಾತ್ಮಿಕತನೇ. ಆವಾಗ ನಾನು ಯಾರು ಹೇಳುವಂಥ ಪ್ರಶ್ನೆ ನಿಮ್ಮನ್ನು ಕಾಡಕ್ಕೆ ಶುರು ಆಗುತ್ತೆ. ಆವಾಗ ಆ ಹುಡುಕುತನವೇ ಆಧ್ಯಾತ್ಮಿಕತನ ನಿಮ್ಮ ಒಳಗೆ ಇಡುವಂಥದ್ದು. ಇವತ್ತು ಒಂದು ಸುಂದರವಾದ ಅನುಭವವನ್ನು ಕೊಟ್ಟಿದ್ದೀವಿ. ಅದು ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಇದೆಲ್ಲ ನನ್ನ ಒಳಗಡೆ ಇದೆ, ಅದನ್ನು ಮುಟ್ಟಬಹುದು, ಅದರ ಹತ್ರ ಮಾತಾಡ್ಬೋದು, ಅದು ಕೇಳುತ್ತೆ, ನಾನು ಕೇಳ್ಬೋದು. ಆವಾಗ ನೀವು ಹೇಳುವಂಥ ಒಂದು ಹೂ ಮೂಡಕ್ಕೆ ಶುರು ಆಗುತ್ತೆ. ಅದೇ ನಿಮ್ಮ ಒಳಗಡಿನ ಆಧ್ಯಾತ್ಮಿಕತೆ. ಅದನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಇವತ್ತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಆಮೇಲೆ ಡಿಕೋಡ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಪ್ರಯತ್ನ ಪಡ್ತೀನಿ, ನೋಡೋಣ. ಓಕೆ, ತುಂಬ ಜನ ಇದ್ದೀವಲ್ಲ, ಆದರೆ ಕಷ್ಟ ಆಗ್ಬೋದು, ಟೈಮ್ ಇದ್ದರೆ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.